ಚಕ್ಷುರುन्मीलितं येन तस्मै श्री गुरवे नमः। ಪ್ರಾತಸ್ಮರಣೀಯ ಜಗದ್ಗುರು ಸಿದ್ಧಾರೂಢ ಶಿವಾನಂದ ಯತೀಶ್ವರರ ಶ್ರೀಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಣೆಗೈತಾ ಎನ್ನಾರಾಧ್ಯ ಸದ್ಗುರು ಅವಧೂತ ಗಾಳೇಶ್ವರ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಕೂಡ ಭಕ್ತಿಯಿಂದ ನತಮಸ್ತಕನಾಗುತ್ತಾ ಸುಕ್ಷೇತ್ರವಾಗಿರುವಂತಹ ಬಿಕೆ ಬುದ್ಧಿಯ ಆರಾಧ್ಯ ದೇವತೆಗಳ ಸಕಲ ಶ್ರೀಪೀಠಗಳಲ್ಲಿಯೂ ಕೂಡ ಭಕ್ತಿಯಿಂದ ನತಮಸ್ತಕನಾಗಿ ಪೂರ್ಣಾನಂದ ಯತೀಶ್ವರರ ಶ್ರೀಪೀಠದಲ್ಲಿ ಕೂಡ ಭಕ್ತಿಯಿಂದ ನತಮಸ್ತಕನಾಗುತ್ತಾ ತ್ರಿವಿಧ ದಾಸೋಹ ಮೂರ್ತಿಗಳಾಗಿ ಈ ಗ್ರಾಮವನ್ನ ಸುಗ್ರಾಮವಾಗಿಸಿ ಸುಕ್ಷೇತ್ರವಾಗಿಸಿರುವಂತಹ ಜಗದ್ಗುರು ಶ್ರದ್ಧಾನಂದಪ್ಪನವರ ಶ್ರೀಚರಣಗಳಲ್ಲಿ ಕೂಡ ಭಕ್ತಿಯಿಂದ ನತಮಸ್ತಕನಾಗುತ್ತಾ ಈ ಕಾರ್ಯಕ್ರಮದ ಸದಿಚ್ಛೆಯ ಪ್ರೇರಕರಾಗಿ ಸ್ವಗ್ರಾಮದಲ್ಲಿ ನೆಲೆಸಿ ಎಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಗೈತಾ ಇರುವಂತಹ ಹೊರಳ ಹೃದಯದ ಆತ್ಮೀಯ ಪರಮ ಪೂಜ್ಯರಾಗಿರುವಂತಹ ಶಂಕರಾಚಾರ್ಯ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಕೂಡ ಭಕ್ತಿಯಿಂದ ನತಮಸ್ತಕನಾಗುತ್ತಾ ಸಭೆಗಳ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಆಶೀರ್ವಾದವನ್ನು ನೀಡಿರುವಂತಹ ಗಂಗಾಧರ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿಯೂ ವಸಿಷ್ಠ ಮಹಾಮುನಿಗಳ ಶ್ರೀಚರಣಗಳಲ್ಲಿಯೂ ನಿಗಲೂರಿನ ಸಂಪೂಜ್ಯರ ಶ್ರೀಚರಣಗಳಲ್ಲಿಯೂ ಮಾತೋಶ್ರೀ ಅವರ ಶ್ರೀಚರಣಗಳಲ್ಲಿಯೂ ವೇದಿಕ ಸಂಪೂಜ್ಯರ ಶ್ರೀಚರಣಗಳಲ್ಲಿಯೂ ಉಪಸ್ಥಿತ ಸಕಲ ಸಂಪೂಜ್ಯರ ಸಭಾ ಸಂಚಾಲಕರ ಹಾಗೂ ಸಂಗೀತ ಕಲಾವಿದರಿಂದ ಉಪಸ್ಥಿತಿಯನ್ನು ಪಡೆದಂತ ಎಲ್ಲ ಶರಣು ತಂದೆ ತಾಯಿಗಳು ಶರಣು ಶರಣಾರ್ಥಿಗಳು ಶರಣರು ಬಿಟ್ಟಿರುತ್ತಾರೆ ಪಾವನವೆಂಬಂತೆ ಶಿವಯೋಗಿಗಳ ಸಂತ ಮಹಾಂತರ ಅನಂತ ಮಹಾಂತ ತಪಸ್ವಿಗಳ ಪಾದಸ್ಪರ್ಶದ ಪುಣ್ಯಕ್ಷೇತ್ರವಾಗಿರುವಂತಹ ಬಿಕೆ ಗ್ರಾಮದಲ್ಲಿ ಬಹುಶಃ ಬಂದ ಪತ್ರಿಕೆ ನೋಡಿದ ಮೇಲೆ ಅನ್ನಿಸ್ತು ಕಾರ್ಯಕ್ರಮ ವರ್ಷ 2 ವರ್ಷ 4 ವರ್ಷ ಆದ್ರೆ ಹೆಂಗೋ ಮಾಡ್ತಿರ್ತೀವಿ ಪರಂತು ಬಿಕೆ ಬುದ್ಧಿ ಗ್ರಾಮದೊಳಗೆ 25ನೇ ವರ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಮಾಡಾಕ್ತೇವೆ ನಮ್ಮೆಲ್ಲರ ಭಾಗ್ಯ ಬಾಳದ 25ನೇ ವರ್ಷದ ಕಾರ್ಯಕ್ರಮ ಅಂತೇಳಿ ಇಲ್ಲಿಗೆ ಬಂದ ಮೇಲೆ ಅನಿಸ್ಲಾಕತ್ತದ ಪತ್ರಿಕೆ ಚೆನ್ನಾಗಿ ನೋಡಲಿಲ್ಲ ಪರಂತು ನಮ್ಮೆಲ್ಲರಿಗೂ ಒಂದು ಸೌಭಾಗ್ಯ ಅಂತ ಆಗಲಾಗ್ಯದ ಗುರುವಿನ ಕರುಣೆ ಗುರುವಿನ ಕೃಪೆ ಇದಕ್ಕಿಂತ ಬೇರೆ ಯಾವುದಲ್ಲ ಇದಕ್ಕಿಂತ ಹೆಚ್ಚಿರದಂತ ಕೃಪೆ ಯಾವುದು ಬೇಕಾಗ್ಯದ 25 ವರ್ಷಗಳಿಂದ ಜಪ ತಪ ಪೂಜಾ ಪುನಸ್ಕಾರದೊಂದಿಗೆ ಅನೇಕರ ಮಹಾತ್ಮರ ವಾಣಿಗಳನ್ನ ಕೇಳಿ ಜೊತೆಗೆ ಅವರನ್ನ ಪರಿಪೂರ್ಣವಾಗಿ ನಮ್ಮ ಕಣ್ಣಿನಿಂದ ನೋಡುವಂತ ಭಾಗ್ಯವನ್ನು ಕಳಿಸಿಕೊಟ್ಟಲ್ಲ ನಿಜವಾಗಿ ಆ ಮಹಾತ್ಮರ ಕೃಪೆ ನಮಗಾಗ್ಯದ ಅವರಿಗೆ ಅನಂತ ಪ್ರಣಾಮಗಳು ಹೇಳಬೇಕಾಗ್ಯದ ಯಾಕೆ ಹೇಳ್ತೇನಂದ್ರ ಮನುಷ್ಯನಿಗೆ ಸಾಕಷ್ಟು ಜನರ ಕರುಣೆ ಕೃಪೆ ಅನುಗ್ರಹ ಆಶೀರ್ವಾದ ಅನೇಕ ತರ ಆಗ್ತಿರ್ತಾವ ಒಂದೊಂದು ತರಹದ ಕೃಪೆ ಬೇಕಾಗಿರ್ತದ ಒಬ್ಬೊಬ್ಬ ಕರುಣೆ ಬೇಕಾಗಿರ್ತದ ರೈತ ಹೊಲವನ್ನು ಬಹಳ ಚಂದಾಗಿ ಹಸನು ಮಾಡಿಟ್ಟಾನ ಹಸನು ಮಾಡಿದಂತ ಹೊಲಕ್ಕ ಮಳೆರಾಯನ ಕೃಪೆ ಆದ್ರೆ ಎಷ್ಟು ಖುಷಿ ಆಗ್ತದೆ ನಮಗೆಲ್ಲ ಗೊತ್ತದ ಬೇಡ ಮಳೆರಾಯನ ಕೃಪೆನ ಆತು ಚಲೋ ಗಾಳಿ ಕೃಪೆ ಕೊಡೋದು ಆದ್ರೆ ಬೆಳೆ ಬರಂಗಿಲ್ಲ ಅನೇಕ ತರಹದ ಕರುಣೆ ಕೃಪೆಗಳನ್ನ ನಾವೆಲ್ಲ ಕೇಳ್ತೀವಿ ಬದುಕು ಸಾಗಬೇಕಾದ್ರ ಯಾರ್ಯಾರ್ದೋ ಕರುಣೆ ಬೇಕಾಗ್ಯದ ಯಾರ್ಯಾರ್ದೋ ಕೃಪೆ ಬೇಕಾಗ್ಯದ ಯಾರ್ಯಾರ್ದೋ ಅನುಗ್ರಹ ಬೇಕಾಗ್ಯದ ಪರಂತು ಯಾರ ಅನುಗ್ರಹ ಆದ್ರೂ ಕೂಡ ಒಂದು ವರ್ಷದ್ದು ಒಂದು ಒಪ್ಪತ್ತಿಂದೋ ಒಂದು ದಿನದ್ದು ಎಷ್ಟೆಷ್ಟೋ ತರಹದ ಸುಖಗಳನ್ನು ಲಭಿಸಬಹುದು ಪರಂತು ಅನಂತ ಸಂಸಾರ ಸಮುದ್ರ ತಾರ ಅಂತೇಳಿ ಆದಿಗುರು ಶಂಕರ ವರ್ಣನೆ ಮಾಡ್ಕೊಂಡ್ ಬರ್ತಾರೆ ಗುರುವಿನ ಕರುಣೆಯನ್ನು ಎಷ್ಟೆಲ್ಲ ವರ್ಣನೆ ಮಾಡ್ಯಾರ ಗುರುಪಾದಕ ಸ್ತೋತ್ರದಲ್ಲಿ ಬಹಳ ಸ್ಪಷ್ಟವಾಗಿ ವರ್ಣನೆ ಮಾಡ್ತಾರ ಒಂದೆರಡು ಜನ್ಮಗಳಿಂದ ಬಂದಂತಲ್ಲ ಈ ಜೀವನ ಅನೇಕ ಜನ್ಮಗಳನ್ನ ಇದನ್ನ ನಿಜಗಳು ಬಹಳ ಸುಂದರವಾಗಿ ವರ್ಣನೆ ಮಾಡ್ಕೊಂಡು ಬರ್ತಾರ ಒಂದಲ್ಲ ಎರಡಲ್ಲ ಅನೇಕ ಜನ್ಮಗಳನ್ನು ಕಳ್ಕೊಂಡ್ ಬಂದದ್ದು ಇದು ಯಾವುದ ಪುಣ್ಯದ ಫಲದಿಂದ ಈ ಒಂದು ಜನ್ಮದಲ್ಲಿ ನಾವು ಮನುಷ್ಯರಾಗಿ ಬಂದೀವಿ ಮನುಷ್ಯರಾದ ಮೇಲೂ ಕೂಡ ಸತ್ಸಂಗ ಕಡೆ ಮುಖ ಆಗ್ಯದ ಸತ್ಸಂಗ ಕಡೆ ಮುಖ ಆದ ಮೇಲೂ ಸಂತರ ಮಾತುಗಳನ್ನ ಕೇಳಬೇಕಂತೇಳಿ ಸಮಾಜದಿಂದ ಕುಂದಿರುವಂತ ಭಾವ ಬಂದ್ರೆ ಸಾಕು ನಮ್ಮ ಜೀವನ ಸಾಫಲ್ಯ ಅಕಸ್ಮಿಕೆಯಲ್ಲಿ ಬಂದ ನಾವ್ ಏನೋ ತರವಾಗಿ ಹೆಂಗ ಕೊಡ್ತೀವಿ ಅಂತಲ್ಲ ಬಹುಶಃ ಎಂತ ಖುಷಿ ಇರ್ತದ ಎಂತ ಆನಂದ ಇರ್ತದ ಸದ್ಗುರುನಾಥನ ಕೃಪೆ ಆಗುವ ಮುಖಾಂತರ ಆಗಲೇ ಆರಂಭದಾಗ ಒಂದ್ 2 ಹುಡುಗರು ಚಂದನ ಅರಿವಿ ಹಾಕೊಂಡು ಓಡಾಡಕತ್ತಿದ್ರು ಸಣ್ಣ ಸಣ್ಣ 2-3 ವರ್ಷದ 4 ವರ್ಷದ ಹೆಣ್ಣು ಹುಡುಗರು ಓಡಾಡಕತ್ತಿದ್ರು ಆ ಮಕ್ಕಳು ಓಡಾಡುವಂತ ಸಂದರ್ಭದಲ್ಲಿ ಎಷ್ಟೋ ತಾಯಿದರು ನೋಡ್ತೀನಿ ಅವ್ರನ್ನ ಲಂಗ ಫ್ರಾಕ್ ಹಾಕೊಂಡು ಓಡಾಡುವಂತ ಸಂದರ್ಭದಲ್ಲಿ ಯಾರ ಕಡೆ ಹೋಗ್ತಾರೆ ಎಲ್ಲರೂ ಆ ಮಗುವನ್ನು ಮುದ್ದು ಮಾಡ್ತಿದ್ರು ಮುದ್ದು ಮಾಡಿ ಮುಂದೆ ಕಳಿಸ್ತಿದ್ರು ಯಾಕೆ ಮುದ್ದು ಮಾಡ್ತಿದ್ರಿ ನಮ್ಮ ಮನ್ಯಾಗ ಮಕ್ಕಳಿಲ್ಲ ನಮಗೂ 4 ಮಕ್ಕಳಿದೆ ನಮ್ ಎಲ್ಲಾ ತರ ಹವಾದಂತ ಇಷ್ಟೋ ಮಕ್ಕಳದಾರ ಪರಂತು ಯಾಕೆ ಮುದ್ದು ಮಾಡ್ಲಾಕತ್ತಾರಂದ್ರ ಯಾವ ಮಗು ಈ ಸತ್ಸಂಗದಲ್ಲಿ ಓಡ್
ಬಂದು ಪಾಲ್ಗೊಂಡು ಸುಮ್ಮುಖ ಕೇಳಾಕತ್ತ ಅಕ್ಕರಿಗೆ ಅದನ್ನು ಮುದ್ದು ಮಾಡಾಕ್ತಾರ ನಾ ಬೇರೆ ಯಾವುದಕ್ಕಲ್ಲ ಸತ್ಸಂಗ ಅಂತ ಸಾಮರ್ಥ್ಯ ಬೆದ. ಇವತ್ತು ಬಿಗೆ ಗುದ್ಲಿ ಗ್ರಾಮದ ಬಂದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ 10ನೇ ತರಗತಿಯ ಒಂದು ಬೋರ್ಡಿಗೆ ಮಹತ್ತರವಾದಂತ ಆಶಾಕಿರಣವಾಗಿ ಒಬ್ಬ ವಿದ್ಯಾರ್ಥಿ 625ಕ್ಕ ಗೊತ್ತಾಯ್ತು ನಿನಗೂ. ಇದ್ರ ನೀವು ಆಗ ಏನ್ ಮಾಡಾಕ್ತಾನ್ರಿ ನಾವ ಏನೋ ಯಾಕೆ ಮಾಡೋದು ಬಿಡಿರ್ತೀರಿ. ಪರಂತು ನಮ್ಮ ಊರ ಕೀರ್ತಿ ಕೇವಲ ಮುಧೋಳ ತಾಲೂಕು ಬಾಗಲಕೋಟೆ ಜಿಲ್ಲೆಗೆ ಇರಲಿಲ್ಲ. ಆ ಕೀರ್ತಿಯನ್ನ ಬೆಂಗಳೂರಿನ ಪರ್ಯಂತ ಹೊತ್ತೊಯ್ದಂತಹ ಕೀರ್ತಿ ಇವತ್ತು MBBS ಓದಾಗ್ತಾರ ನಮಗೆಲ್ಲ ಖುಷಿ ಆಗೋದ. ಇದಕ್ಕಿಂತ ಹೆಚ್ಚಿನ ಗುರುಕೃಪೆ ಗುರುವಿನ ಕರುಣೆ ಅಂದ್ರೆ ಇದಕ್ಕಿಂತ ಏನಾರು ಏನ್ ಬೇಕಾಗಿದ್ರಿ. ಇರುವಂತ ಮಕ್ಕಳು ಸಂಸ್ಕಾರ ಭರಿತವಾಗಿರುವಂತದ್ದು ಮೊದಲೇ ಅಂತದ. ಇವತ್ತು ಬಹಳ ಶ್ರೀಮಂತದೀವಿ, ಬಹಳ ಸಂಪಾದನೆ ಮಾಡೀವಿ, ಸಾಕಷ್ಟು ಸಂಪತ್ತು ಬಂದದ. ಪರಂತು ಬಂದಂತ ಸಂಪತ್ತನ್ನ ಕಾಯ್ಕೊಳ್ಳುವಂತ ಸಾಮರ್ಥ್ಯವಾದ ಎಷ್ಟು ಸಂಪತ್ತನ್ನು ಮಾಡದೆ. ಅದಕ್ಕೆ ಬಹಳ ಜನ ಹೇಳಿದ್ರು 3 ದಿನದ ಸಂತಿ ನಗು ನಗುತ್ತಾ ಮಾಡಬೇಕು. ಈ ಜಗತ್ತಿನೊಳಗೆ ನಾವು ಎಷ್ಟು ದಿವಸ ಹೆಂಗಿರ್ತೀವಿ. ಆಗ್ಲೇ ಶಂಕರಾಚಾರ್ಯ ಮಾತಾಡಕತ್ತಿದ್ರ ಬಹಳ ಚಲೋ ಅನಿಸ್ತು ಇರ್ತೀವಿ, ಇರ್ತೀವಿ, ಮಾಡ್ಬೇಕಾದ್ದೆಲ್ಲ ಮಾಡ್ತೀವಿ, ಸಾಕಷ್ಟ ನಿಮ್ಗೆ ಯಾರಿಗೆ ಹೇಳಂಗಿಲ್ಲ. ನಾವ್ ಹೆಂಗ್ ಹೋಗ್ಬೇಕಾಗಿ ಹೋಗ್ಬಿಡ್ತೀವಿ ಅಂತ ಹೇಳ್ತಾರಂದ್ರ ಯಾವಾಗ ಗುರುವಿನ ಅನುಗ್ರಹ ಆಗ್ಯದ. ಬಹುಶಃ ಇಲ್ಲಿ ವೇದಿಕೆ ಮೇಲೆ ಕೂತಾರ ನಾವೆಲ್ಲರೂ ಬಹಳ ಓದಿದವ್ರು ಯಾರಲ್ಲ, ಬಹಳ ವಿದ್ಯೆ ಪಡೆದವ್ರು ಯಾರಲ್ಲ. ಪರಂತು ಎಂತ ವಿದ್ಯಾವಂತರು ಬಂದ್ರು ಅವ್ರಿಗೆ ಅದಕ್ಕೂ ಹಿಂದಿಸಲಾಡುವಂತ ತಾಕತ್ತೇ ನಮ್ಮ ಗುರುಗಳ ಆಶೀರ್ವಾದ. ನಾ ಯಾಕೆ ಮಾತಾಡ್ತೇನೆ, ಆಗ ಹೇಳಿದ್ರು ಅಮ್ಮ ಅವರು 3ನೇ 4ನೇ ಕಲ್ತಾರಂತ. 1ನೇ ಕಲಿವಾದ್ರಕ ಕಲಿಲಾರ್ದ ಇರುವಾದ್ರಕ ಯಾರ ಕಲಿಬೇಕಾದದ್ದು ಏನದ, ಇದು ಹೊಟ್ಟೆ ಪಾಡಿಗಾಗಿ ಸರ್ಟಿಫಿಕೇಟ್ ಆಗಿ ಕಲಿಯುವಂತದ್ದು ಶಾಲೆಯಲ್ಲಿ ಬಾಲ್ ಕಳಿಸ್ತಾರ. ಪರಂತು ಏನು ಕಲಿಬೇಕಾದದ್ದನ್ನು ಯಾವ್ದು ಪಡಿಬೇಕಾಗಿತ್ತು ಏನೂ ಇಲ್ಲ. ನಾನು ಏನೋ ಮಾಡ್ತಾ ಇದ್ದೇನೆ, ನನಗೆ ಈ ಮನುಷ್ಯ ಜನ್ಮ ಎದಕ್ಕಾಗಿ ಬಂದದ, ಈ ಮನುಷ್ಯ ಜನ್ಮದ ಸಾಫಲ್ಯತೆ ಏನಂತ ತಿಳಿಬೇಕಂತ ಯಾವಾಗ ಗುರುವಿನ ಚರಣಕ್ಕೆ ಬಂದ್ರು ಶ್ರದ್ಧಾನಂದ ಅಪ್ಪನ ಪಾದಕ್ಕೆ ಬಿದ್ದ ಮೇಲೆ ಏನೋ ಆಶೀರ್ವಾದ ಮಾಡ್ಯಾರ. ಆಶೀರ್ವಾದ ಬರದಾಗ ಇವತ್ತು ನಿಜಗೊಂಡ ಪದ್ಯವನ್ನು ಹಂಗ ಬೇಕಾದಾಗ ಹಾಡುವಂತ ಸಾಮರ್ಥ್ಯ ಬಂದದೆ. ಗುರುವಿನ ಕೃಪೆ ಹಂಗಲ್ಲ. ಗುರು ಬಂದ ಮೇಲೆ ಒಳಗತ್ತಾರ ಜಗತ್ನ್ಯಾಗ. ಅದಕ್ಕೆ ಹೇಳ್ತಾರ ಏನಾಗದ ಶಿವ ಸಾಂಬಾನು ಅಲಿಸುವುದೇನಾಗದ. ದೇವ್ರು ವರ್ಷದ ಏನ್ ಮಾಡ್ದೈತಿ, ಏನೇನು ಕೊಟ್ಟು ಹೇಳ್ತೀವಿ ನೋಡ್ರಿ. ನಮ್ಮ ದೇವ್ರೇನೋ ಮನೆಯಾಗ ಬಂದ್ರೆ ಬ್ಯಾಟಿ ಮಾಡೋದಂತ. ಆದ್ರೆ ಬ್ಯಾಟಿ ಮಾಡಿದ್ರೆ ದೇವ್ರು ಹೊಲದಾಗ ಆಗ್ತಿಲ್ರಿ. ಬೇರೆ ಏನೋ ಒಂಥರ ತಿನ್ನಾಕ್ ಕೇಳದ ಕೊಟ್ಟಿವಿ. ಏನೆಲ್ಲ ಕೊಟ್ಟು ಹೊಲಸ್ಕೊಟ್ಟಿವಿ ಅಂದ್ರ ಶಿವ ಸಾಂಬಾನು ಹೊಲಿಸುವುದೇನಾಗದ. ಈ ಜಗತ್ತಿನಲ್ಲಿ ದೇವ್ರು ಹೊಲಿಸಿಕೊಳ್ಳದಲ್ಲ, ಪರಂತು ದೇವರು ಏನದಾನಂತ ತೋರಿಸಿ ನನ್ನನ್ನ ದೇವರಾಗಿ ಮಾಡಿಸುವಂತ ಸದ್ಗುರುನಾಥ್ ಹೊಲಿಸ್ಕೊಂಡು ಸಾಕು. ನಮ್ಮ ಜೀವನ ಸಾಕ್ಷಾತ್ಕಾರ ಆಗ್ತದೆ, ಸಾಫಲ್ಯ ಆಗ್ತದೆ. ಯಾರನ್ನು ಹೊಲಸಬೇಡ. ಏನೇನೋ ಹೊಲಸಾಕಾಗಿ ಜೀವನದಾಗ ಏನೋ ತರವಾಗಿ ಉಪ್ಪು ಬಿಟ್ಟವರುಂಟು, ಸೊಪ್ಪು ಬಿಟ್ಟವರುಂಟು, ಏನೇನೋ ಬಿಟ್ಟವ್ರು ಶಾಸ್ತ್ರಗಳಿಗೆ ಹೊರಗೆ ಮಾಡ್ಕೊಂಡ್ ಬರ್ತಾರ. ಏನೇನೋ ಬಿಟ್ಟು ಯಾರನ್ನೋ ಹೊಲಸಬೇಡ್ರಿ. ಬಹುಶಃ ನಿಮ್ಮೆಲ್ಲರದು ಭಾಗ್ಯ ಬಹಳ ದೊಡ್ಡದ. ವೇದಿಕೆ ಮೇಲೆ ಇದ್ದಂತ ಸ್ವಾಮಿಗಳು ಒಬ್ಬರಿಲ್ಲ, ನಾವೆಲ್ಲರೂ ಬಹಳ ಬೇರೆ ಇರ್ತೀವಿ. ಬಹಳ ಸೀದಾ ಇರ್ತಾರ. ಬಹಳ ತರ ಮಾತಿನ ವ್ಯವಹಾರ ಆಗಲಿ, ಅವ್ರ ವ್ಯವಸ್ಥೆಗಳಾಯ್ತು, ಮಾತಿನ ಒಂದು ಚಾಕುಚಕತೆ ಬೇರೆ ಇರ್ತದ. ಪರಂತು ಎಲ್ಲರಲ್ಲಿ ಶಾಂತತೆ ಇರೋದು ಆದ್ರೆ ಏನನ್ನು ಕೂಡ ಮಾಡಕ್ ಹೋಗಲ್ಲ. ಪರಂತು ನಿಮ್ಗೊಂದು ದೊಡ್ಡ ಭಾಗ್ಯ ಶ್ರದ್ಧಾನಂದ ಅಪ್ಪ ಎಂತ ಆಶೀರ್ವಾದ ಮಾಡ್ಯಾರಂದ್ರ ಏನ ಇರ್ಲಿ ಇದ್ದಾಗ ಇದ್ದ ಜೀವನ ಮಾಡುವಂತ ಸ್ವಾಮಿಯವ್ರಿಗೆ ಕೊಟ್ಟು ಹೋಗ್ಯಾರಲ್ಲ ಶಂಕರಾಚಾರ್ಯ ಅಂತಾರೆ. ಇದಕ್ಕಿಂತ ಭಾಗ್ಯ ಹೋಗಲ್ಲ. ಗುರುವಿನ ಕರುಣೆ ಏನದರಿ, ಏನ್ರಿ ಗುರುಗಳ ಆಶೀರ್ವಾದ ಮಾಡ್ರಿ ಏನೋ ಸಿಗ್ತಾ ಅಂತ. ಯಾರೋ ತರವಾಗಿ ಆಶೀರ್ವಾದ ಮಾಡಿ ಏನೆಲ್ಲ ಸಿಗ್ತಾ ಅಂದ್ರ ಯಾರ ಕೊಟ್ಟಾರ ಅಂದ್ರೆ ಹಿಂದೆ ಹಳೆ ಟ್ಯಾಕ್ಟ್ರಿ ಮೇಲೆ ಬರೀತಿದ್ರಿ. ಮಾನವ ಕೊಟ್ಟದ್ದು ಮನೆ ತನಕ, ದೇವ ಕೊಟ್ಟದ್ದು ಕೊನೆ ತನಕ. ಯಾರ ಕೊಟ್ಟಾರ ಅಂದ್ರ ಮದುವೆ ಮಾಡಾಕತ್ತಾರ, ಹೆಣ್ಣ ಹೊಣ್ಣ ಎಲ್ಲಾ ಕೊಟ್ಟಾರ, ಸಾಕಷ್ಟು ಹಣ ಕೊಟ್ಟಾರ. ಎಷ್ಟೆಲ್ಲ ಕೊಟ್ಟು ಕಳಿಸ್ಯಾರಂದ್ರ ನಮ್ಮ ಮಾವು ಕೊಟ್ಟಾನಂದ್ರ ಮಾವು ಕೊಟ್ಟದ್ದು ಮನೆ ತನಕ. ಅಕಸ್ಮಾತ್ ಅವ ಕೊಟ್ಟಾನಂದ್ರ ಜೀವನ ಕೊನೆ ತನಕ ಇರ್ತದ. ಸದ್ಗುರುನಾಥ ಕೊಟ್ಟದ್ದು ನಮ್ಗೆ ಎಂದು ಒಳ್ಳೆಯಂಗಿಲ್ಲ. ಯಾರ ಎಷ್ಟ ಕೊಟ್ಟಾರ ಎಷ್ಟು ನಾವು ಬರೋದಿಲ್ಲ, ಯಾವುದೂ ಬರಂಗಿಲ್ಲ. ಕೊಡುವಂತದ್ದು ಯಾವ್ದು ಕೊಡ್ಬೇಕಾಗಿಲ್ಲ. ಯಾರ ಪಡೆಯುವ ಮುಖಾಂತರವಾಗಿ ಯಾರಿಗೆ ಗುರುವಿನ ಬಗ್ಗೆ ಬಹಳ ಚಂದಾಗಿ ಹೇಳ್ಕೊಂಡ್ಬಂದ್ರು. ಪೂರ್ಣಾನಂದ ಅಪ್ಪನವ್ರು ಎಷ್ಟು ತರವಾದಂತಹ ಸೇವೆ ಮಾಡಿರುವಂತಹ ವಿಚಾರವನ್ನ ಊಟ ಮಾಡುವಂತಹ ತಾಟಿನೊಳಗೆ ಮುಖ ಕಾಣುವಂತ ಸ್ವಚ್ಛ ಮಾಡಿಟ್ಟದಕ್ಕ ಅವ್ರ ಅಂತ
ಒಂದ್ 2 ನಿಮಿಷ ನಾವು ಹೋಗ್ತೀವಿ. ಆಮೇಲೆ ನಿಂದ ಜಾತ್ರೆ ಮುಗಿದಾದ್ರೆ 3ನೇ ದಿವಸ ಸಾಂತಿದ ಯಾವ ಪುರಾಣದಪ್ಪ ಏನು ತಾಡ್ತಿಕೆ ಹಾಗಾದ್ರೆ ನಾವು ಹೋಗಿ ನಾಳೆ ಮುಂದಿನ ಸಂಚಾರ ತಾಡ್ತಿಕೆ ಹಾಕತ್ತಂತಲ್ಲ ಕಳೆದೋಗ್ಯವ. ಮಲ ವಿಕ್ಷೇಪ ಆವರಣ ದೋಷಗಳೆಲ್ಲ ಕಳೆದು ಆ ಬ್ರಹ್ಮ ಚೇತನವನ್ನ ಕಾಣುವಂತ ಪರಿಪಕ್ವವಾದಂತ ಅಂತಃಕರಣದಾಗ ಯಾವಾಗ ಶಿವಾನಂದಪ್ಪನಂತ ಗುರುಗಳ ಬಂದು ದರ್ಶನ ಮಾಡ್ತಾರಲ್ಲ ಆಗ ಆತ್ಮ ಸಾಕ್ಷಾತ್ಕಾರ ಆಯ್ತು. ಈ ಭವಕ್ಕೆ ಬಾರದಂತೆ ಮಾಡಿಕೊಂಡೆ ಅಂತೇಳಿ ಹಾಡ ಆಡ್ತಾರ. ಎದ್ರಿಂದರಿ ಎನ್ನೊಳಗ ನಾನು ತಿಳ್ಕೊಂಡೆ ಯಾವ ಸ್ವರೂಪದಲ್ಲಿ ನಾನು ಹುಟ್ಟುವವನಲ್ಲ, ಸಾವುವವನಲ್ಲ, ಸುಖ ದುಃಖಗಳು ನನಗಿಲ್ಲ, ಈ ಭವಬಂಧನ ಯಾವುದೂ ಇಲ್ಲ, ಸಚ್ಚಿದಾನಂದ ಸ್ವರೂಪ ನಾನಿದ್ದೇನೆಂಬುವಂತ ಅರಿವನ್ನು ತಿಳಿದನಂತೇಳಿ ಇವತ್ತು ನಾವೆಲ್ಲರೂ ಇನ್ನೋ ತರ ಕಾಣ್ತೀವಿ. ಅಂದ್ರ ಸಂತರು, ಶರಣರು, ಸಾಧುಗಳು ಹೆಂಗಿರ್ತಾರಂದ್ರ ಈ ಭವಕ್ಕ ಪುಣ್ಯದ ಹಾಗೆ ಬಂದು ಜ್ಞಾನದ ಹಾಗೆ ಇದ್ದು ಮೋಕ್ಷದ ಹಾಗೆ ಹೋಗ್ಯಾರ. ಇವತ್ತು ಪ್ರಧಾನ